ಹಲೋ ಸರ್, ನಮಸ್ಕಾರ. ನಾವು ರಮೇಶ್ ಅಂತ. ತಮ್ಮ ಹೆಸರು ಸರ್? ಬೇಗನಗೌಡ ಅಂತ. ಸರ್, ನಾವು ಜ್ಞಾನಾಂಕುರ ಯೂಟ್ಯೂಬ್ ಚಾನಲ್ನಿಂದ ಬಂದಿದ್ದೀವಿ. ಈ ಯೂಟ್ಯೂಬ್ ಚಾನಲಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಮಾತ್ರ ಹಾಕ್ತೀವಿ. ನಾವು ಇದೇ ರೀತಿಯಾಗಿ ಕೆಲವ್ರನ್ನ ಹೋಗಿ ಆಫೀಸ್ ಹತ್ರ ಹೋಗಿ ಇಲ್ಲ ಕಾಲೇಜ್ ಹತ್ರ ಹೋಗಿ ಕ್ವಶನ್ಗಳು ಕೇಳ್ತೀವಿ. ಸರಿಯಾದ ಉತ್ತರ ಕೊಟ್ಟರೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಕೊಡ್ತೀವಿ. ಇವತ್ತು ಒಂದು ಕ್ವಶನ್ಗೆ 20 ರೂಪಾಯಿ ಕೊಡೋಂಗೆ ಮಾಡ್ಕೊಂಡಿದ್ದೀವಿ. ಕ್ವಶನ್ ಕೇಳ್ಬೋದಾ ಸರ್ ನೀವು? ಸರ್, ಮೊದಲನೇ ಪ್ರಶ್ನೆ ಬಂದು ನಿಮಗೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಹಂಪಿ. ಉತ್ತರ. ನಿಮಗೆ ಮೊದಲನೇ ಪ್ರಶ್ನೆಗೆ ನಾವು 20 ರೂಪಾಯಿ ತಗೊಂಡಿದ್ದೀರಾ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಗತವೈಭವ ಕೃತಿಯನ್ನು ಬರೆದವರು ಯಾರು? ಗೊತ್ತಿಲ್ಲ ಸರ್. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿಲ್ಲ, ಅದಕ್ಕೆ 20 ರೂಪಾಯಿ ನನ್ನ ಕಡೆನೇ ಇರುತ್ತೆ. ನೆಕ್ಸ್ಟ್, ಇದಕ್ಕೆ ಸರಿಯಾದ ಉತ್ತರ ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಕೃತಿಯನ್ನು ಬರೆದವರು. ಈಗ ಮೂರನೇ ಪ್ರಶ್ನೆ, ಹಲ್ಮಿಡಿ ಶಾಸನವು ಯಾವ ಜಿಲ್ಲೆಯಲ್ಲಿ ಕಾಣಸಿಗಿದೆ? ಸರ್, ಆಲೂರು. ಹಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿ ಸಿಕ್ಕಿದೆ? ಆಲೂರು ಸರ್. ಆಲೂರು ಜಿಲ್ಲೆ ಇದೆಯಾ? ಹಾಸನ ಸರ್. ಓಕೆ, ಹಾಸನ ಸರಿಯಾದ ಉತ್ತರ. ಮತ್ತೆ ಮೂರನೇ ಪ್ರಶ್ನೆಗೆ 20 ರೂಪಾಯಿ ತಗೊಂಡಿದ್ದೀರಾ. ಈಗ 2 ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರಾ, 1 ಪ್ರಶ್ನೆಗೆ ತಪ್ಪು ಆನ್ಸರ್ ನೀಡಿದ್ದೀರಾ. ನೆಕ್ಸ್ಟ್ ಕ್ವಶನ್, ಮಲೆನಾಡಿನ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಯಾವ ಜಿಲ್ಲೆಯನ್ನು? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. 4ನೇ ಪ್ರಶ್ನೆಗೂ ಸರಿಯಾದ ಉತ್ತರ ನೀಡಿಲ್ಲ, ಅದಕ್ಕೋಸ್ಕರ 20 ರೂಪಾಯಿ ನನ್ನ ಕಡೆಯಲ್ಲೇ ಇರುತ್ತೆ. ಇವಾಗ ಲಾಸ್ಟ್ ಕ್ವಶನ್, ಇದಕ್ಕೆ ಸರಿಯಾದ ಆನ್ಸರ್ ಶಿವಮೊಗ್ಗ ಜಿಲ್ಲೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಬೊಂಬೆಗಳ ನಾಡು ಎಂದು ಯಾವ ಊರು ಪ್ರಸಿದ್ಧಿಯಾಗಿದೆ? ಸರ್, ಚನ್ನಪಟ್ಟಣ. ಸರಿಯಾದ ಉತ್ತರ ಚನ್ನಪಟ್ಟಣ. ಮತ್ತೆ 20 ರೂಪಾಯಿ ನಿಮಗೆ. ಒಟ್ಟು 3 ಕ್ವಶನ್ಗಳು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಒಟ್ಟು 60 ರೂಪಾಯಿ ತಗೊಂಡಿದ್ದೀರಾ. ಇನ್ನು 40 ರೂಪಾಯಿ ನನ್ನ ಕಡೆ ಉಳಿದೆ. ನಮ್ಮ ಕಡೆ ಕಮ್ಯುನಿಕೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಕನಗೌಡರೇ. ಇದೇ ರೀತಿ ವಿಡಿಯೋಸ್ ಮಾಡ್ತಾ ನಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.